ಜೈಸ್ವಾಲ್ ರನೌಟ್ಗೆ ವಿರಾಟ್ ಕೊಹ್ಲಿ ನೇರ ಕಾರಣನ ಹೀಗೊಂದು ಚರ್ಚೆ ಕ್ರಿಕೆಟ್ ಜಗತ್ತಿನಲ್ಲಿ ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತಿದೆ. ಆಸ್ಟ್ರೇಲಿಯಾ ವಿರುದ್ಧದ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಟೆಸ್ಟ್ ಸರಣಿಯ 4ನೇ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಶತಕದಂಚಿನಲ್ಲಿದ್ದ ಯಶಸ್ವಿ ಜೈಸ್ವಾಲ್ ಅನಗತ್ಯ ರನ್ಔಟ್ಗೆ ಬಲಿಯಾಗಿದ್ರು. ಇದೇ ವಿಚಾರ ಭಾರೀ ಚರ್ಚೆಗೆ ಕಾರಣವಾಗಿದೆ. ವೀಕ್ಷಕ ವಿಶ್ಲೇಷಕರಾಗಿದ್ದ ಸಂಜಯ್ ಮಂಜ್ರೇಕರ್, ಇರ್ಫಾನ್ ಪಠಾಣ್ ಜಟಾಪಟಿ ನಡೆಸಿದ್ದಾರೆ. ಚೆಂಡು ನಿಧಾನವಾಗಿ ಹೋಗ್ತಾ ಇತ್ತು, ಹೀಗಾಗಿ ಕೊಹ್ಲಿ ಓಡಿದ್ರೆ ರನ್ಔಟ್ ಆಗ್ತಾ ಇದ್ರು ಅಂತ ನಾನು ಭಾವಿಸೋದಿಲ್ಲ. ಅದು ಜೈಸ್ವಾಲ್ ಅವರ ಕರೆಯಾಗಿತ್ತು. ಬಹುಶಃ ಅಪಾಯಕಾರಿ ರನ್ ಆಗಿರ್ಬೋದು, ಆದರೆ ಕೊಹ್ಲಿಗೆ ಅಪಾಯವಿರಲಿಲ್ಲ. ಜೈಸ್ವಾಲ್ ಡೇಂಜರ್ ಎಂಡ್ನಲ್ಲಿದ್ರು. ವಿರಾಟ್ ಗೊಂದಲದಿಂದಾಗಿ ಜೈಸ್ವಾಲ್ ಔಟ್ ಆಗಿದ್ದಾರೆ. ಒಂದು ವೇಳೆ ಜೈಸ್ವಾಲ್ ಅವರದ್ದು ಕೆಟ್ಟ ನಿರ್ಧಾರ ಆಗಿದ್ರೆ ಅವರು ನಾನ್ ಸ್ಟ್ರೈಕರ್ ಎಂಡ್ನಲ್ಲಿ ಔಟ್ ಆಗ್ತಾ ಇದ್ರು ಅಂತ ಮಂಜ್ರೇಕರ್ ಹೇಳಿದ್ರು. ಇದಕ್ಕೆ ಉತ್ತರಿಸಿದ ಇರ್ಫಾನ್ ಪಠಾಣ್, ಫೀಲ್ಡರ್ ಪ್ಯಾಟ್ ಕಮಿನ್ಸ್ಗೆ ಚೆಂಡು ಎಷ್ಟು ವೇಗವಾಗಿ ಹೋಯಿತು ಎಂಬುದನ್ನು ನೋಡಿದ ಕೊಹ್ಲಿ ರನ್ ತೆಗೆದುಕೊಳ್ಳುವ ಬಗ್ಗೆ ಬಹುಶಃ ಆತ್ಮವಿಶ್ವಾಸ ಕಳೆದುಕೊಂಡಿರಬಹುದು. ನಾನ್ ಸ್ಟ್ರೈಕರ್ ಆಗಿ ವಿರಾಟ್ ಕೊಹ್ಲಿಗೆ ಇದು ಅಪಾಯ ಅಂತ ಭಾವಿಸಿದ್ರೆ ರನ್ ನಿರಾಕರಿಸುವ ಹಕ್ಕಿದೆ ಅಂತ ವಾದಿಸಿದ್ರು. ಈ ರೀತಿ ಜೈಸ್ವಾಲ್ ರನ್ಔಟ್ ಬಗ್ಗೆ ಪರವಿರೋಧ ಚರ್ಚೆಗಳು ಜೋರಾಗಿದೆ.